ರೀತಿಯಾಗಿ ಸರಣಿ ಹೃದಯಾಘಾತಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ತಜ್ಞರ ನೇತೃತ್ವದಲ್ಲಿ ಸರ್ಕಾರದಿಂದ ಕಮಿಟಿ ರಚನೆಯನ್ನ ಮಾಡಲಾಗ್ತಾ ಇದೆ. ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಸಮಿತಿ ರಚನೆ ಆಗ್ತಾ ಇದೆ. ಹಾಸನಕ್ಕೂ ತೆರಳುತ್ತಾ ಸರ್ಕಾರ ನೇಮಿಸಿರುವಂತಹ ಕಮಿಟಿ ಹಾಸನ ಜಿಲ್ಲೆಯ ಸಾವಿನ ಬಗ್ಗೆ ವರದಿಯನ್ನ ಕೇಳಿರುವಂತಹ ಸರ್ಕಾರ ಈ ಹಿನ್ನೆಲೆ ಹಾಸನಕ್ಕೆ ತಜ್ಞರ ಸಮಿತಿ ಸದಸ್ಯರು ತೆರಳುವಂತಹ ಸಾಧ್ಯತೆ ಇದೆ. ಅತಿ ಹೆಚ್ಚು ಕೇಸ್ ದಾಖಲಾಗ್ತಾ ಇರೋದು ಹಾಸನದಲ್ಲೇ. ಸೊ ಹಾಗಾಗಿ ಹೋಗಲೇಬೇಕು ಈ ತಜ್ಞರು ಅಲ್ಲಿಗೆ. ಅವರ ಕರ್ತವ್ಯವನ್ನ ಅವರು ನಿರ್ವಹಿಸಲೇಬೇಕು. ಯಾಕೆ ಹಾಸನದಲ್ಲೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಕಾರಣ ಏನು? ಕಾರಣ ಈಗ ಅವರೇ ಹೇಳಬೇಕಾಗಿದೆ. ಡಾಕ್ಟರ್ಸ್ಗಳೇ ಕಾರಣ ಪತ್ತೆಗೆ ತಂಡ ರಚನೆಯನ್ನ ಮಾಡಿದೆ ಆರೋಗ್ಯ ಇಲಾಖೆ. ಹಾಸನಕ್ಕೂ ಕೂಡ ತೆರಳಬೇಕಾಗಿದೆ. ತೆರಳುತ್ತಾ ಅಲ್ವಾ, ತೆರಳಲೇಬೇಕಾಗಿದೆ, ಅನಿವಾರ್ಯತೆ ಇದು. ಯಾಕೆ ಈ ರೀತಿಯಾಗಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ? ಕಾರಣ ಏನು? ಮತ್ತೆ ಎಲ್ಲೆಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದೆ? ಹಾಸನ ಜಿಲ್ಲೆಯಲ್ಲಿ ಯಾವ್ಯಾವ ಹಳ್ಳಿಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದೆ? ನಮ್ಮ ಲೈಫ್ ಸ್ಟೈಲ್ ಕಾರಣನಾ? ಅದು ಒಂದು ಭಾಗ ಆಗಿದೆ, ಹೌದು, ಒಪ್ಕೊಳ್ಳೋಣ, ಇಲ್ಲ ಅಂತಲ್ಲ. ಬಟ್ ಮೇನ್ ರೀಸನ್ ಏನು ಹೃದಯಾಘಾತ ಆಗೋದಕ್ಕೆ? ಅದು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ, ಸಣ್ಣ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ಆಗುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನೋಡಿ, 10 ವರ್ಷದ ಮಗುನೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಪ್ರಕರಣ ದಾಖಲಾಗಿದೆ. ನಾವು ಕೂಡ ಗಮನಿಸಿದ್ದೇವೆ, ಸುದ್ದಿಯನ್ನ ಕೂಡ ಬಿತ್ತರ ಮಾಡಿದ್ದೇವೆ. ಈಗ 22 ವರ್ಷ, 25 ವರ್ಷ, 28 ವರ್ಷ, 30 ವರ್ಷ, 32 ವರ್ಷದ ಹೃದಯಾಘಾತ ಪ್ರಕರಣಗಳು ದಾಖಲಾಗ್ತಾ ಇದೆ. ಸಾಲು ಸಾಲು ಹೃದಯಾಘಾತ ಆಗುವಂತಹ ಪ್ರಕರಣಗಳು ದಾಖಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಾಸನದ ಜಿಲ್ಲೆಯ ಜನತೆಗಳು ಕೂಡ ಭಯಭೀತರಾಗಿದ್ದಾರೆ. ಏನು ಮಾಡೋದು? ಹೇಗಿದನ್ನ ನಿಭಾಯಿಸೋದು? ಹೃದಯಾಘಾತ ಅಂದ ತಕ್ಷಣ ಪ್ರಾಣ ಪಕ್ಷಿನೇ ಹಾರೋಗುತ್ತೆ, ನಮಗೆ ಆಪ್ಷನ್ನೇ ಇರೋದಿಲ್ಲ, ಮತ್ತೆ ಚಿಕಿತ್ಸೆನೂ ಕೂಡ ಇಲ್ಲ. ಇದಕ್ಕೆ ಏನು ಮಾಡೋದು ಅನ್ನುವಂತಹ ಟೆನ್ಷನ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಅತಿ ಹೆಚ್ಚು ಟೆನ್ಷನ್ ಆಗುವಂತಹ ಹಿನ್ನೆಲೆ, ಒತ್ತಡಗಳು ಕೂಡ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಕರಣಗಳು ಕೂಡ ಅತಿ ಹೆಚ್ಚು ದಾಖಲಾಗ್ತಾ ಇದೆ. ಈಗೇನು ಸರ್ಕಾರ ನೇಮಿಸಿರುವಂತಹ ಈ ಒಂದು ತಂಡ ಹಾಸನ ಜಿಲ್ಲೆಗೆ ತೆರಳಬೇಕಾಗಿದೆ.